ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಬ್ಲ್ಯೂ ಅನ್ನೋ ಸೀರೀಸ್ ನ 10th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕನಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಅಮ್ಮ ಅಂದ್ರೆ ಇನ್ನೊಂದು 5-6 ಎಪಿಸೋಡ್ ಅಲ್ಲಿ ಸೀರೀಸ್ ಮುಗ್ದೋಗುತ್ತೆ. ಸೊ ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ. ಒಂದು ಡಿಫ್ರೆಂಟ್ ಆದ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಆ ಕಿಲ್ಲರ್ ಬಂದು ಹೀರೋಯಿನ್ ಅವ್ರ ಅಪ್ಪ ಫೇಸ್ ನನ್ನ ಎತ್ಕೊಂಡ್ಬಿಟ್ಟಿರ್ತಾನೆ. ಅದರಿಂದ ಅಸಿಸ್ಟೆಂಟ್ ಗೆ ಶಾಕ್ ಆಗ್ಬಿಟ್ಟಿರತ್ತೆ. ಅಯ್ಯೋ, ಆ ಕಿಲ್ಲರ್ ಈ ಜಾಗಕ್ಕೆ ಬಂದ್ಬಿಡಿದಾನೆ ಅಂತ ಹೇಳಿ ಅವ್ನ ಜ್ಞಾನ ತಪ್ಪಿನ ಕೆಳಗಡೆ ಬಿದ್ಬಿಡ್ತಾನೆ. ಆದ್ರೆ ನಿಜವಾಗ್ಲೂ ಆ ಕಿಲ್ಲರ್ ಹೆಂಗೆ ಹೀರೋಯಿನ್ ಅವ್ರ ಅಪ್ಪ ಅವ್ರ ಫೇಸ್ ನ ಎತ್ಕೊಂಡ, ಅದೆಲ್ಲ ಅವ್ನ ಕಂಟ್ರೋಲ್ ಹೆಂಗೋಯ್ತು ಅಂತ ಇವಾಗ ತೋರಿಸ್ತಾರೆ. ಫಸ್ಟ್ ಆಫ್ ಆಲ್ ಹೀರೋಯಿನ್ ಅವ್ರ ಅಪ್ಪ ಬಂದು ಆ ಕಿಲ್ಲರ್ ಗೆ ಒಂದು ಫೇಸ್ ನ ಕೊಡ್ಬೇಕು ಅಂತ ಅದನ್ನ ಸಿಸ್ಟಮ್ ಹತ್ರ ಡ್ರಾ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದು ರೆಫರೆನ್ಸ್ ಗೋಸ್ಕರ ಒಂದು ಫೈಲ್ ನ ಎತ್ತಕ್ಕೆ ಅಂತ ಹೋದಾಗ ಅಲ್ಲಿ ಇವ್ರು ಇದಕ್ಕೂ ಮುಂಚೆ ಒಂದು ಮಾನ್ಸ್ಟರ್ ಫೋಟೋನ ಹಾಕ್ಬಿಟ್ಟು ಅದ್ರಲ್ಲಿ ಹೀರೋಯಿನ್ ಅವ್ರ ಅಪ್ಪ ಹಿಂದೆ ಬರ್ದಿರ್ತಾರಲ್ಲ, ನಾನ್ ಬದುಕಿರ್ಬೇಕಂದ್ರೆ ಇವ್ನು ಸಾಯ್ಬೇಕು ಅಂತ ಹೇಳಿ ಆ ಫೋಟೋನ ನೋಡ್ತಾ ಇರ್ಬೇಕಾದ್ರೆ ಆ ಸಿಸ್ಟಮ್ ಇಂದ ಹಂಗೆ ಫುಲ್ ಆಗಿ ಬೆಳಕು ಬರುತ್ತೆ. ಜೊತೆಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಇದನ್ನ ನೋಡಿ ಹೀರೋಯಿನ್ ಅವರಪ್ಪಗೆ ಶಾಕ್ ಆಗ್ಬಿಡುತ್ತೆ. ಇದೇನಪ್ಪ ವಾಯ್ಸ್ ಕೇಳಿಸ್ತಾ ಇದೆ ಅಂತ. ಅವರು ಬಂದ್ ನೋಡ್ತಾರೆ. ನೋಡಿದ್ರೆ ಸಿಸ್ಟಮ್ ಅಲ್ಲಿ ಫುಲ್ ಆಗಿ ಬೆಳಕು ಆ ಪೋರ್ಟಲ್ ತರ ಓಪನ್ ಆಗುತ್ತಲ್ಲ, ಅದರಿಂದ ಆ ಕಡೆಯಿಂದ ಕಿಲ್ಲರ್ ಮಾತಾಡ್ತಾ ಇರ್ತಾನೆ. ಅಲ್ಲಿ ಕಿಲ್ಲರ್ ಬಂದು ಯಾವ್ದೋ ಒಂದು ಮಿರರ್ ಮುಂದೆ ನಿಂತಿರ್ತಾನೆ. ಅವ್ನು ಹೇಳ್ತಾನೆ, ಪರವಾಗಿಲ್ವೇ, ನಾನ್ ಹೇಳ್ದಂಗೆ ನನ್ಗೆ ಮುಖಾನ ಕೊಟ್ಬಿಟ್ಟಿದ್ಯಾ, ಅದು ನಿನ್ ಮುಖಾನೇ ಕೊಟ್ಟಿದ್ಯಾ, ನನ್ಗೆ ಇದು ತುಂಬಾ ಕಂಫರ್ಟಬಲ್ ಆಗಿದೆ, ನನ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಆದ್ರೆ ಏನು ನೀನು ಮಾತ್ ಸ್ವಲ್ಪ ಮೀರ್ತಾ ಇದೀಯ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ನನಗ್ ಫೇಸ್ ನ ಕೊಟ್ಬಿಟ್ಟು ಆ ಕಂಗನ ಸಾಯಿಸ್ತೀಯ ಅಂತ ನೋಡಿದ್ರೆ ನನ್ನೇ ಸಾಯಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ಯಲ್ವಾ, ಸೀರೀಸ್ ತಾನೇ ಎಂಡ್ ಮಾಡ್ಬೇಕು ಅಂತ ನೋಡ್ತಾ ಇದೆಯಲ್ವಾ, ಅದಕ್ಕೆ ನಾನ್ ಬಿಡೋದಿಲ್ಲ. ನಿನ್ ಪ್ಲಾನ್ ಏನಂತ ನನಗೆ ಗೊತ್ತು ಅಂದಿದ ತಕ್ಷಣ ಹೀರೋಯಿನ್ ಅವ್ರಪ್ಪಗಂತೂ ಸಖತ್ ಶಾಕ್ ಆಗ್ಬಿಡುತ್ತೆ. ಅವ್ರಿಗೆ ಮಾತೇ ಬರ್ತಲ್ಲ. ಇವಾಗ್ಲೇ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಚಿಕ್ಕ ವಿಷಯನ ತೋರಿಸ್ತಾರೆ. ಏನಂದ್ರೆ ಹೀರೋನ ಬಂದು ಕಿಲ್ಲರ್ ಚುಚ್ಬಿಟ್ಟು ಹೊಟ್ಟೋಗಿರ್ತಾನಲ್ಲ, ಅವಾಗ ಹೀರೋಯಿನ್ ಅವ್ರಪ್ಪ ಕೂಡ ಜಾಕೆ ಬಂದಿರ್ತಾರಲ್ಲ, ಆಗ ಹೀರೋ ಕೂಡ ಹೀರೋಯಿನ್ ಅವ್ರಪ್ಪನ ಚುಚ್ಚಿರ್ತಾನೆ. ಬಟ್ ಹೀರೋಯಿನ್ ಅವ್ರಪ್ಪಗೆ ಏನ್ ಆಗಿರಲ್ಲ. ಆದ್ರೆ ಆ ಜಾಗದಲ್ಲೇ ಕಿಲ್ಲರ್ ಕೂಡ ಇದ್ದಿರ್ತಾನೆ. ಕಿಲ್ಲರ್ ಕೂಡ ಹೀರೋಯಿನ್ ಅವ್ರಪ್ಪನ ಹಿಡ್ಕೊಂಡು, ಯಾರ್ ನೀನು ಅವನ್ನ ಚುಚ್ಚಿದಾಗ ಅವ್ನಿಗೆ ರಕ್ತ ಬಂತು, ಆದ್ರೆ ನಿನಗ್ ರಕ್ತ ಬಂದಿಲ್ಲ, ನಿನ್ಗೆ ಹೆಂಗ್ ರಕ್ತ ಬರ್ತಾ ಇಲ್ಲ, ಯಾರ್ ನೀನು, ಕರೆಕ್ಟ್ ಆಗಿ ನಿಜ ಹೇಳ್ಬಿಡು ಅಂತ ಹೇಳಿ ಅವಾಗ್ಲೇ ಅವ್ರನ್ನ ಬೆದರ್ಸಿರ್ತಾರೆ. ಅವಾಗ ಅವ್ರು ಎಲ್ಲ ನಿಜ ಹೇಳ್ಬಿಟ್ಟಿರ್ತಾರೆ. ಅಂದ್ರೆ ರಿಯಲ್ ವರ್ಲ್ಡ್ ಅಂತ ಒಂದಿದೆ, ನೀವಿರೋದು ವೆಬ್ ವರ್ಲ್ಡ್ ಅಂತ. ಅವಾಗ್ಲೇ ಕಿಲ್ಲರ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿರತ್ತೆ. ಆ ಕಿಲ್ಲರ್ಗೆ ಅದೆಲ್ಲ ಗೊತ್ತಾಗಿದ್ರಿಂದಾನೆ ನಮ್ ಹೀರೋಗೆ ವಿಷಯ ಗೊತ್ತಾದಾಗ ಊರಲ್ಲಿರೋರು ಆ ವರ್ಲ್ಡ್ ಅಲ್ಲಿರೋರು ಎಲ್ಲರೂ ಫ್ರೀಸ್ ಆದ್ರೆ ಕೂಡ ಈ ಕಿಲ್ಲರ್ ಕೂಡ ಫ್ರೀಸ್ ಆಗಿರೋದಿಲ್ಲ. ಅವ್ನು ಕೂಡ ಈ ವರ್ಲ್ಡ್ ಗೆ ಬಂದಿರ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಮುಖ್ಯವಾಗಿ ಆ ಕಿಲ್ಲರ್ ಬಂದು ಹೇಳಿರ್ತಾನೆ, ಕಂಗನ ಬಂದು ಸಾಯಿಸ್ಬೇಕು, ಕಂಗನ ಸಾಯಿಸ್ಬಿಟ್ಟು ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ಬಿಡು, ಅವಾಗ ಈ ವರ್ಲ್ಡ್ ಫುಲ್ ನನ್ ಕಂಟ್ರೋಲ್ ಇರುತ್ತೆ ಅಂತ ಹೇಳಿರ್ತಾನೆ. ಅದರಿಂದಾನೆ ಹೀರೋಯಿನ್ ಅವ್ರಪ್ಪ ಕೂಡ ಭಯ ಪಟ್ಟು ಫಸ್ಟ್ ಈ ಸೀರೀಸ್ ನ ಕಂಪ್ಲೀಟ್ ಮಾಡ್ಬೇಕು, ಹೀರೋ ಸತ್ತೋದ್ರೆ ಸೀರೀಸ್ ಫುಲ್ ಕಂಪ್ಲೀಟ್ ಆಗ್ಬಿಡತ್ತಲ್ವಾ ಅನ್ನೋ ಒಂದು ಯೋಚನೆನಲ್ಲಿ ಸುಮಾರು ಸತಿ ಹೀರೋನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಇವಾಗ ಹೀರೋಯಿನ್ ಅವರಪ್ಪ ಕೂಡ ಭಯ ಪಟ್ಟು ಸಿಸ್ಟಮ್ ಹತ್ರ ಹೋಗಿದ ತಕ್ಷಣ ಸಿಸ್ಟಮ್ ಇಂದ ಹಂಗೆ 2 ಕೈ ಬಂದು ಹೀರೋಯಿನ್ ಅವ್ರ ಅಪ್ಪನೇ ಹಿಡ್ಕೊಂಡ್ಬಿಡುತ್ತೆ. ಆ ಕಿಲ್ಲರ್ ಹೇಳ್ತಾನೆ, ನನ್ ಮೋಟಿವ್ ಮತ್ತೆ ನಿನ್ ಮೋಟಿವ್ ಇಬ್ರು ಒಂದೇ ಇರ್ತು. ನಾನ್ ಕೂಡ ಕಂಚೋಲ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದೀನಿ, ನೀನ್ ಕೂಡ ಅವನು ಸಾಯಿಸ್ಬೇಕು ಅಂತ ನೋಡ್ತಾ ಇದೀಯಾ. ಆದ್ರೆ ನಿನ್ ಮೈಂಡ್ ಚೇಂಜ್ ಆಗೋದಕ್ಕೂ ಮುಂಚೆನೆ ನಾನ್ ಇನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇಷ್ಟವರೆಗೂ ನೀನ್ ಹೇಳ್ದಂಗೆ ನಾವೆಲ್ಲ ನಡೀತಾ ಇದ್ವಲ್ಲ, ಇವಾಗ ಇನ್ಮೇಲೆ ನಾನ್ ಹೇಳ್ದಂಗೆ ನೀನ್ ಮಾಡ್ಬೇಕು. ನಿನ್ನ ಕಂಟ್ರೋಲ್ ಮಾಡಿನೇ ನನ್ ವರ್ಲ್ಡ್ ಹೆಂಗಿರ್ಬೇಕು ಅಂತ ನಾನೇ ಡಿಸೈಡ್ ಮಾಡ್ಕೊಂತೀನಿ. ಅದಕ್ಕೆ ರಾಜ ನಾನೇ ಆಗಿರ್ತೀನಿ. ಕಂಚೋಲ್ನ ಸಾಯಿಸ್ಬಿಟ್ಟು ಪ್ರತಿಯೊಂದನ್ನ ಕೂಡ ನಾನೇ ಎತ್ಕೊಳ್ತೀನಿ ಅಂತ ಹೇಳಿ ಅವಾಗ್ಲೇ ಹೀರೋಯಿನ್ ಅವ್ರ ಅಪ್ಪನ ಹಂಗೆ ಸಿಸ್ಟಮ್ ಒಳಗಡೆ ಎಳ್ಕೊಂಡ್ಬಿಟ್ಟಿರ್ತಾರೆ. ಪ್ಲಸ್ ಅವ್ರ ಮುಖ ಕೂಡ ಇವನ್ ಮುಖ ಆಗ್ಬಿಟ್ಟಿರತ್ತೆ. ಇಬ್ರು ಒಂಥರ ಮರ್ಜ್ ಆಗ್ಬಿಟ್ಟಿರ್ತಾರೆ. ಸ್ವಲ್ಪನೇ ಹೀರೋಯಿನ್ ಅವರಪ್ಪ ಆ ಕಿಲ್ಲರ್ ಕಂಟ್ರೋಲ್ ಗೆ ಹೊರಟೋಗಿರ್ತಾರೆ. ಇವಾಗ ಕಿಲ್ಲರ್ ಅಲ್ಲಿ ಆ ಕಡೆಯಿಂದ ಆ ಡಬ್ಲ್ಯೂ ವರ್ಲ್ಡ್ ಕಡೆಯಿಂದ ಅವ್ನು ಏನ್ ಹೇಳ್ತಾನೋ ಇಲ್ಲಿ ಹೀರೋಯಿನ್ ಅವರಪ್ಪ ಅದೇ ತರನೇ ಮಾಡ್ತಾರೆ. ಇದೆಲ್ಲ ಗೊತ್ತಿಲ್ಲದ ಅಸಿಸ್ಟೆಂಟ್ ಕೂಡ ಒಳಗಡೆ ಬಂದ್ಬಿಟ್ಟು ಹೀರೋಯಿನ್ ಅವರಪ್ಪ ಹೆಸರನ್ನ ಕರೀತಾ ಇರ್ತಾನೆ, ಮಿಸ್ಟರ್ ಓ ಅಂತ. ಅವಾಗ್ಲೇ ಮಿಸ್ಟರ್ ಓ ತಲೆ ಎತ್ತಿ ನೋಡಿದಾಗ ಅವ್ರಿಗೆ ಮುಖಾನೇ ಇಲ್ಲ ಅಂತ ಗೊತ್ತಾಗಿ ಅವ್ನ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾನೆ. ಆದ್ರೆ ಈಗ ಪೂರ್ತಿ ಅವ್ನ್ ಬಂದು ಆ ಕಿಲ್ಲರ್ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ, ಅಂದ್ರೆ ಹೀರೋಯಿನ್ ಅವರಪ್ಪ ಬಂದು ಅವ್ನ್ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಸ್ಟ್ರೇಟ್ ಆಗಿ ಸಿಸ್ಟಮ್ ಹತ್ರ ಬಂದ್ ಕುತ್ಕೊಂಡಾಗ ಅವ್ರು ಹೇಳ್ತಾರೆ, ಇವಾಗ ನನ್ಗೆ ಈ ತರ ಒಂದು ಗನ್ ನ ಡ್ರಾ ಮಾಡು, ಕೆಲವೊಂದು ಬುಲೆಟ್ಸ್ ನ ಡ್ರಾ ಮಾಡು ಅಂತ. ಅದೇ ತರ ಡ್ರಾ ಮಾಡ್ತಾರೆ. ನನ್ಗೆ ಬುಲೆಟ್ಸ್ ಸಾಕಾಗಲ್ಲ, ಇನ್ನು ಸ್ವಲ್ಪ ಬುಲೆಟ್ಸ್ ನ ಡ್ರಾ ಮಾಡು ಅಂತ ಹೇಳಿದ್ರೆ ಈ ಕಡೆ ಹೀರೋಯಿನ್ ಅವರಪ್ಪ ಕೂಡ ಅದೇ ತರ ಡ್ರಾ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಕಿಲ್ಲರೇ ಹೀರೋಯಿನ್ ಅವರಪ್ಪನ ಪೂರ್ತಿ ಕಂಟ್ರೋಲ್ ಮಾಡ್ತಾ ಇರೋದು. ಅವ್ರ ಹತ್ರ ಗನ್ ಎಲ್ಲ ರೆಡಿ ಮಾಡದ್ಮೇಲೆ ಆ ಗನ್ನ ಬುಲೆಟ್ಸ್ ನೆಲ್ಲ ಎತ್ಕೊಂಡು ಹೀರೋ ಅವರ ಕ್ರೈಮ್ ಬ್ರಾಂಚ್ ಗೆ ಡಬ್ಲ್ಯೂ ನ ಆಫೀಸ್ ಗೆ ಹೋಗಿ ಅಲ್ಲಿರೋರ್ನೆಲ್ಲ ಸಾಯಿಸಿ ಅಷ್ಟು ಜನ ಮೇಲೆ ಅವ್ನ ಅಟ್ಯಾಕ್ ಮಾಡಿರೋದು. ಅದಾದ್ಮೇಲೆ ಹೀರೋ ಹತ್ರ ಕೂಡ ಮಾತಾಡಿರ್ತಾನೆ. ಅಲ್ಲಿರೋ ಒಬ್ಬನ್ ಮೈಕ್ ನ ಎತ್ಕೊಂಡು, ಇಷ್ಟು ದಿನ ನಾನು ನಿನ್ನ ನೋಡಿಲ್ವಲ್ಲ, ಇವಾಗ ನೋಡ್ತಾ ಇದೀನಿ, ಇನ್ಮೇಲೆ ನೀನೇ ನನ್ನ ಟಾರ್ಗೆಟ್, ನಿನ್ನ ಸಾಯಿಸೋವರೆಗೂ ನಾನ್ ಸುಮ್ನೆ ಇರೋದಿಲ್ಲ, ಇವಾಗ್ಲೇ ನಿಮ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗೋದು, ಇನ್ಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿಂದ ಹಂಗೆ ಮಾಯ ಆಗ್ಬಿಡ್ತಾನೆ. ಯಾಕಂದ್ರೆ ಅವನ ಹತ್ರ ಕೂಡ ಪವರ್ ಇರುತ್ತಲ್ಲ, ಅವ್ನು ಯಾವಾಗ ಬೇಕಾಗಿದ್ರು ಸೀನ್ ಗೆ ಬರ್ಬೋದು, ಸೀನ್ ಮುಗಿದ್ಮೇಲೆ ಅವ್ನ್ ಮಾಯ ಆಗ್ಬೋದು. ಅದಾದ್ಮೇಲೆ ಆ ಜಾಗಕ್ಕೆ ಹೀರೋ ಬಂದು ಇದನ್ನೆಲ್ಲ ನೋಡ್ಬಿಟ್ಟು ಹೀರೋಗೆ ಒಂದ್ ವಿಷಯ ಅರ್ಥ ಆಗುತ್ತೆ, ಕಿಲ್ಲರ್ ಇಂದ ನನಗ್ ಮಾತ್ರ ಅಪಾಯ ಇಲ್ಲ, ನನ್ ಸುತ್ತಮುತ್ತ ಇರೋರ್ಗೆ ಕೂಡ ಅಪಾಯ ಆಗುತ್ತೆ, ಅವ್ನ ಎಲ್ಲರನ್ನೂ ಸಾಯಿಸ್ತಾ ಇದ್ದಾನೆ ಅಂತ ಅಲ್ಲಿ ಬಿದ್ದಿರೋ ಸ್ಟಾಫ್ ಮೆಂಬರ್ಸ್ ನೆಲ್ಲ ನೋಡಿ ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಈ ವಿಷಯ ಅದೇ ತರ ಫೈರ್ ಆಗಿ ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಸ್ಪ್ರೆಡ್ ಆಗುತ್ತೆ. ಈ ತರ ಒಬ್ಬ ಕಿಲ್ಲರ್ ಬಂದು ಈ ತರ ಅಟ್ಯಾಕ್ ಮಾಡ್ಬಿಟ್ಟು ಹೋಗಿದ್ದಾನೆ ಅಂತ. ಹೀರೋಯಿನ್ ಕೂಡ ಇದನ್ನ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತಾಳೆ. ಹೀರೋಯಿನ್ ಇನ್ನೂ ಡಬ್ಲ್ಯೂ ವರ್ಲ್ಡ್ ಅಲ್ಲೇ ಇರ್ತಾಳೆ. ಅಲ್ಲಿರೋ ನ್ಯೂಸ್ ಅಲ್ಲಿ ನೋಡ್ಬಿಟ್ಟು ಏನಕ್ಕಪ್ಪ ಸ್ಟೋರಿನ ಈ ತರ ಬರೀತಾ ಇದಾರೆ, ಏನ್ ನಡೀತಾ ಇದೆ, ಯಾಕೆ ಈ ತರ ಎಲ್ಲ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಈಗ ಇನ್ನೊಂದ್ ಕಡೆ ಜುನೋ ಹೋಗಿ ಹೀರೋನ ಮೀಟ್ ಮಾಡ್ಬಿಟ್ಟು ಹೇಳ್ತಾಳೆ, ಪ್ರೆಸೋರೆಲ್ಲ ತುಂಬಾನೇ ಗಲಾಟೆ ಮಾಡ್ತಾ ಇದಾರೆ, ನಿನಗೇನೋ ಏಟ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಅಲ್ಲೆಲ್ಲ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇದಾರೆ, ನೀನ್ ಬಂದು ಅವ್ರಿಗೊಂದು ಕ್ಲಾರಿಟಿನ ಕೊಡು ಅಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ ಪ್ರೆಸೋರ್ ಮುಂದೆ ಮಾತಾಡ್ತಾನೆ. ಅವ್ರು
ಕ್ವೆಶನ್ ಮೇಲೆ ಕ್ವೆಶನ್ ಮಾಡಿದಾಗ ಹೀರೋ ಹೇಳ್ತಾನೆ, ಇಲ್ಲ ನನಗೇನು ಆಗ್ಲಿಲ್ಲ, ನಾನ್ ಚೆನ್ನಾಗೇ ಇದೀನಿ, ಬಟ್ ನಮ್ ಸ್ಟಾಫ್ ಮೆಂಬರ್ಸ್ ಎಲ್ಲ ತುಂಬಾ ಜನಕ್ಕೆ ಅಪಾಯ ಆಗಿದೆ ಅಂತ ಹೇಳ್ತಾನೆ. ಆಗ ಅದ್ರಲ್ಲಿರೋ ಒಬ್ಬ ರಿಪೋರ್ಟರ್ ಕೇಳ್ತಾನೆ, ಸರ್ ನಿಮ್ ಪೇರೆಂಟ್ಸ್ ನ ಸಾಯಿಸಿದ್ ಕೂಡ ಅದೇ ಕಿಲ್ಲರ್ ಏನಾ, ಇವಾಗ ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ ಅವನೇನಾ ಅಂತ ಕೇಳಿದಾಗ ಅದಕ್ಕೆ ಹೀರೋ ಕೂಡ ಹೌದು ಅವನೇ, ಅದು ನನ್ ಕನ್ಫರ್ಮ್ ಆಗಿ ಗೊತ್ತು ಅಂತ ಹೇಳ್ತಾನೆ. ಸರಿ ಸರ್, ಅವ್ನ ಹಿಡಿಯಕ್ಕೆ ನೀವೇನು ಸ್ಟೆಪ್ ನ ತಗೊಂಡಿಲ್ವಾ, ಯಾವಾಗ ಹಿಡಿತೀರಾ ಏನು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಆದಷ್ಟು ಬೇಗ ನಾವ್ ಅವನ್ನ ಹಿಡಿದ್ ಬಿಡ್ತೀವಿ, ಆದ್ರೆ ಅವ್ನ್ ಯಾವ CCTV ಕ್ಯಾಮ್ರಾನಲ್ಲೂ ನಮ್ಗೆ ಸರಿ ಆಗ್ಲಿಲ್ಲ, ಬಟ್ ಆದಷ್ಟು ಬೇಗ ಹಿಡಿದ್ ಬಿಡ್ತೀವಿ ಅಂತ ಹೇಳ್ತಾನೆ. ಅಲ್ಲಿರೋ ರಿಪೋರ್ಟರ್ ಇನ್ನೊಂದ್ ವಿಷಯನ ಕೂಡ ಕೇಳ್ತಾನೆ, ಆ ಲಾಯರ್ ಬಂದು ನಿಮ್ ಮೇಲೆ ಬೇಡದೇ ಇರೋ ಕೇಸ್ನ ಹಾಕಿದ್ರಲ್ವಾ, ನೀವೇ ಮಾಡಿರೋದು ನಿಮ್ದೇ ತಪ್ಪು ಅಂತ ಹೇಳಿ ಅವ್ರಿಗೇನಾದ್ರೂ ನೀವ್ ಹೇಳ್ಬೇಕು ಅನ್ಕೊಂಡಿದೀರಾ ಅಂದಾಗ ಅವ್ರ ಬಗ್ಗೆ ನಾನು ಏನು ಹೇಳಕ್ಕಿಲ್ಲ, ಆದ್ರೆ ಅವ್ರು ಮಾಡಿರೋ ತಪ್ಪನ ಅವರು ತಿದ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಲಾಯರ್ ಕೂಡ ನೋಡ್ತಾ ಇರ್ತಾನೆ. ಇದನ್ನ ಮಾತ್ರ ಆಗ್ಬಾರ್ದು, ಇದೇನಾದ್ರೂ ಆಯ್ತಂದ್ರೆ ನನ್ನ ಕರಿಯರ್ ಅಲ್ಲಿ ಇದೊಂದು ಬ್ಲಾಕ್ ಮಾರ್ಕ್ ಆಗ್ಬಿಡುತ್ತೆ, ನಾನು ಮತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ನಿಲ್ಲಕ್ಕೆ ಆಗಲ್ಲ ಅಂತ ಇವನ್ ಪೇಚಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಹೀರೋಯಿನ್ ಪಾಡುಗಳಲ್ಲಿರೋ ಒಂದು ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಡಾಕ್ಟರ್ ಬಂದು ಹೀರೋಯಿನ್ ನೋಡ್ಬಿಟ್ಟು, ಯಾರಮ್ಮ ನೀನು, ಇದುವರೆಗೂ ನನ್ನ ಈ ಹಾಸ್ಪಿಟಲ್ ಅಲ್ಲಿ ನೋಡಿಲ್ವೇ, ನೀನೇನ್ ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಹೀರೋಯಿನ್ ಗೆ ಬಕ್ಕಂತ ಆಗ್ಬಿಡುತ್ತೆ. ಅಯ್ಯೋ ಸರ್, ಇಲ್ಲ ನಾನ್ ಬಂದು ಜಸ್ಟ್ ಈ ಕಡೆ ಒಬ್ಬರು ಪೇಷಂಟ್ ನ ನೋಡಕ್ಕೆ ಅಂತ ಬಂದಿದ್ದೆ, ಇದು ನಮ್ಮ ಅಕ್ಕದೇ ಕೋಟು, ಬೈ ಮಿಸ್ಟೇಕ್ ಹಾಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಹೆಂಗೋ ಎಸ್ಕೇಪ್ ಆಗಿ ಅಲ್ಲಿಂದ ಓಡೋಗ್ತಾಳೆ. ಬಟ್ ಇವಳು ಹೇಳಿರೋದ್ರಲ್ಲ ಡಾಕ್ಟರ್ ಗೆ ಡೌಟ್ ಬಂದ್ಬಿಟ್ಟು ಅವಳನ್ನ ಹಿಡಿಬೇಕು ಅಂತ ಓಡೋದ್ರೆ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ತಾಳೆ. ಬಟ್ ಹೀರೋಯಿನ್ ಹೋಗೋ ಕಡೆ ಎಲ್ಲ ಪೊಲೀಸರು ಇರೋದ್ರ ನೋಡ್ಬಿಟ್ಟು ಹೆಂಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಸಖತ್ ಸ್ಟ್ರೆಸ್ ಆಗ್ಬಿಡತ್ತೆ ಅವಳಿಗೆ. ಅಲ್ಲಿರೋ ಡ್ರಿಂಕ್ಸ್ ನ ತಗೊಂಡು ಟೆರೆಸ್ ಮೇಲೆ ಹೊರಟೋಗ್ತಾಳೆ. ಸ್ವಲ್ಪಕ್ಕೆ ಟೆರೆಸ್ ಮೇಲೆ ನಮ್ ಹೀರೋ ಕೂಡ ಬರ್ತಾನೆ. ಅವ್ನಿಗೆ ಸಖತ್ ಬೇಜಾರಾಗ್ಬಿಡತ್ತೆ. ಹೀರೋಯಿನ್ ಇರೋದನ್ನ ಗಮನಿಸೋದಿಲ್ಲ, ಸ್ವಲ್ಪ ದೂರದಲ್ಲಿ ಹೋಗಿ ನಿಂತಿರ್ತಾನೆ. ಅವನನ್ನ ಮಾತಾಡ್ಸ್ಬೇಕು ಅಂತ ನಮ್ ಹೀರೋಯಿನ್ ಕೂಡ ಹತ್ರ ಹೋಗ್ಬೇಕು ಅನ್ಕೊಂತಾಳೆ. ಆದ್ರೆ ನಮ್ ಹೀರೋ ಅಲ್ಲಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಯಾಕಂದ್ರೆ ಇವನಿಂದ ಸ್ಟಾಫ್ ಮೆಂಬರ್ಸ್ ಗೆ ಕೂಡ ಪ್ರಾಬ್ಲಮ್ ಆಗಿರತ್ತೆ ಅಲ್ವಾ, ಸೊ ಈ ಕಿಲ್ಲರ್ ಇಂದ ನನ್ ಸುತ್ತ ಇರೋರ್ಗೆ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ತಿರುಗಿ ನೋಡಿದಾಗ ಹೀರೋಯಿನ್ ಇರೋದ್ರ ನೋಡ್ಬಿಟ್ಟು ಇವನೇ ಮಾತಾಡಿಸ್ತಾನೆ, ನೀವು ಡಾಕ್ಟರ್ ಹೋಜೋ ಅಲ್ವಾ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ವಿ, ಕೆಳಗಡೆ ತುಂಬಾನೇ ಪೇಷಂಟ್ಸ್ ಎಲ್ಲ ಇದಾರೆ, ತುಂಬಾನೇ ಎಮರ್ಜೆನ್ಸಿ ನೀಡ್ ಎಲ್ಲ ಇದೆ, ಈ ಹಾಸ್ಪಿಟಲ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡೋದಕ್ಕೆ ಅಲೌಡ್ ಮಾಡ್ತಾರಾ, ಹೆಂಗೆ ಡ್ರಿಂಕ್ಸ್ ಮಾಡ್ಕೊಂಡು ಹೋಗಿ ನೀವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ, ನಿಮ್ಗೆ ಜವಾಬ್ದಾರಿ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ರೆ ಹೀರೋಯಿನ್ ಅಂತಾಳೆ, ನನ್ಗೀಗ ಸದ್ಯಕ್ಕೆ ಆಫ್ ಡ್ಯೂಟಿ, ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ತುಂಬಾನೇ ಡಾಕ್ಟರ್ಸ್ ಇದಾರೆ, ಅವರೆಲ್ಲ ನೋಡ್ಕೊಳ್ತಾರೆ, ನನ್ ಯಾರು ಕರ್ದಿಲ್ಲ, ನನ್ಗೇನು ಕೆಲಸ ಕೊಟ್ಟಿಲ್ಲ, ಸ್ವಲ್ಪ ಸ್ಟ್ರೆಸ್ ಆಗಿ ಬೇರೆ ಇತ್ತು, ಅದಕ್ಕೋಸ್ಕರನೇ ಈ ತರ ಅಂದಾಗ ಹೀರೋ ಕೂಡ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡವನು, ಹಂಗಾದ್ರೆ ಈ ಟೈಮ್ ಅಲ್ಲಿ ನನಗ್ ಕೂಡ ಇದಿದ್ರೆ ಚೆನ್ನಾಗಿರತ್ತೆ ಅಂದಾಗ ಹೀರೋಯಿನ್ ಕೂಡ ಸರಿ ತಗೊಳ್ಳಿ ಅಂತ ಹೇಳಿ ಡ್ರಿಂಕ್ಸ್ ನ ಕೊಟ್ಟಾಗ ಹೀರೋ ಕೂಡ ಕುತ್ಕೊಂಡು ಅದನ್ನ ಸ್ವಲ್ಪ ಕುಡಿದ್ಬಿಟ್ಟು ನನ್ಗೆ ಇವಾಗ ಸ್ವಲ್ಪ ಫ್ರೀ ಆಗಿದೆ ಅಂತ ಹೇಳಿ ಮತ್ತೆ ಡ್ರಿಂಕ್ಸ್ ನ ವಾಪಸ್ ಕೊಡಕ್ ಹೋದಾಗ ಹೀರೋಯಿನ್ ಬೇಡ ಬೇಡ ಅದನ್ನ ನೀವೇ ಕುಡೀರಿ, ನನ್ನ ಹತ್ರ ಇನ್ನೊಂದು ಡ್ರಿಂಕ್ಸ್ ಇದೆ ಅಂತ ಹೇಳ್ತಾಳೆ. ಹೀರೋ ಕೂಡ ಥ್ಯಾಂಕ್ಸ್ ಹೇಳ್ಬಿಟ್ಟು ಒಂದ್ ಮಾತನ್ನ ಕೇಳ್ತಾನೆ, ನಾನು ಅವಾಗಿಂದ ನಿನ್ನ ಕೇಳ್ಬೇಕು ಅಂತಾನೆ ಅನ್ಕೊಂತಾ ಇದ್ದೆ, ಯಾಕೆ ನನ್ನ ಹತ್ರ ನೋಡ್ತಾ ಇದ್ಯಾ, ಒಂಥರ ನೋಡ್ತಾ ಇದೆಯಲ್ಲ ಅಂದಾಗ ಹೀರೋಯಿನ್ ಅಯ್ಯೋ ಇದನ್ನ ಬೇರೆ ಕೇಳ್ತಾ ಇದ್ದಾನೆ, ನಿನಗೂ ಮ್ಯಾನೇಜ್ ಮಾಡ್ಬೇಕಲ್ವಾ ಅಂತ, ಏನಿಲ್ಲ ನೀವು ನೋಡಕ್ಕೆ ನಮ್ಮ ಹಸ್ಬೆಂಡ್ ತರನೇ ಇದೀರಾ ಅಂತ ಹೇಳಿ ಅವ್ರಿಗೆ ನಂಗೆ ಕೈಲಿಟ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಅವ್ರ ಅಸಿಸ್ಟೆಂಟ್ ಕಾಲ್ ಮಾಡ್ತಾನೆ, ಸರ್ ನಿಮ್ ಅಂಕಲ್ ಗೆ ಆಪರೇಷನ್ ಮುಗ್ದಿದೆ, ಬನ್ನಿ ಸರ್ ನೋಡೋರ್ ಅಂತ ಅಂದಿದ ತಕ್ಷಣ ನಮ್ ಹೀರೋ ಕೂಡ ಸರಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಮ್ ಹೀರೋಯಿನ್ ಗೆ ಎಲ್ಲೋಗೋದು ಎಲ್ ಮಲ್ಗೋದು ಅಂತ ಗೊತ್ತಿಲ್ಲಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವಳಿಗೆ ನಿದ್ದೆ ಎದ್ದೇಳ್ತಾಳೆ. ಅವಳು ಇನ್ನೂ ರಿಯಲ್ ವರ್ಲ್ಡ್ ಹೊಟ್ಟೋಗಿದ್ದಾಳೆ ಅಂತ ಅನ್ಕೊಂಡು ಆ ರೂಮಲ್ಲಿ ಟಿವಿ ಸೌಂಡ್ ಓಡ್ತಾ ಇರೋದ್ರ ನೋಡ್ಬಿಟ್ಟು ಅವ್ರ ಫ್ರೆಂಡ್ ಸೋಬೋನೆ ಹಾಕಿರೋದು ಅಂತ, ಏಯ್ ಟಿವಿನ ಆಫ್ ಮಾಡೋ ಅಂತ ಹೇಳಿ ಕುಗಿ ಮಾತಾಡ್ತಾಳೆ. ಆದ್ರೆ ಟಿವಿ ನ್ಯೂಸ್ ಅಲ್ಲಿ ಕಂಚೋಲ್ ಅಂತ ಹೇಳಿ ಹೆಸರು ಕೇಳಿದ ತಕ್ಷಣ ನೀವು ಟಕ್ಕಂತ ಎದ್ ಕೂತ್ಕೊಂತಾಳೆ. ಅಯ್ಯೋ ಹಂಗಾದ್ರೆ ನೀನು ರಿಯಲ್ ವರ್ಲ್ಡ್ ಹೋಗಿಲ್ವಾ, ನಾನು ಇಲ್ಲೇ ಇದೀನಾ ಅಂತ. ಅಲ್ಲಿ ನರ್ಸ್ ಕೂಡ ಕೇಳ್ತಾರೆ, ಯಾರ್ ನೀವು ಇಲ್ಲೇನಕ್ ಬಂದ್ ಮಲಗಿದ್ದೀರಾ ಅಂದಾಗ, ಅಯ್ಯೋ ಸಾರಿ ಮೇಡಮ್ ನಂದು ಬೇರೆ ರೂಮು, ನಾನು ಬೈ ಮಿಸ್ಟೇಕ್ ಬಂದಿಲ್ ಮಲ್ಕೋಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಎದ್ದು ಬಿದ್ದು ಆಚೆ ಹೋಗ್ತಾಳೆ. ಅಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾಳೆ, ನಾನು ಇವಾಗ ಎಲ್ಲಿ ಹೋಗೋದು, ರಿಯಲ್ ವರ್ಲ್ಡ್ ಹೋಗಕ್ಕಾಗ್ತಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ, ಊಟ ಬೇರೆ ಇಲ್ಲ, ಏನ್ ಮಾಡೋದು ಅಂತ. ಸರಿ ಕ್ಯಾಂಟೀನ್ ಎಲ್ಲಾದ್ರೂ ಹೋಗಿ ತಿನ್ನೋಣ ಅಂತ ಹೇಳಿ ಅಲ್ಲಿ ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಹೋಗಿ ಊಟ ಇಟ್ಕೊಂಡು ತಿನ್ನೋಣ ಅಂತ ಕುತ್ಕೊಳ್ತಾಳೆ. ಕರೆಕ್ಟ್ ಆಗಿ ಅಜಾಕೆ ಹೀರೋ ಅವ್ರ ಅಸಿಸ್ಟೆಂಟ್ ಅಜುನ್ ಎಲ್ಲ ಬರೋದ್ರು ನೋಡ್ಬಿಟ್ಟು ಅವ್ರು ನೋಡ್ಬಿಡ್ಬಾರ್ದು ಅಂತ ಹೇಳಿ ಟಕ್ಕಂತ ಬಕ್ಕೊಂತಾಳೆ. ಆದ್ರೆ ಹೀರೋ ಬಂದು ಗಮನಿಸ್ಬಿಡ್ತಾನೆ. ಇನ್ನು ಅವ್ರು ಇರೋದ್ರಿಂದ ಅವ್ಳಿಗೆ ತಿನ್ನಕ್ಕಾಗದೆ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಎಲ್ಲೋಗೋದೋ ಗೊತ್ತಿಲ್ವೇ ಅಂತ. ಅದಾದ್ಮೇಲೆ ನರ್ಸ್ ರೂಮ್ ಅಲ್ಲೆಲ್ಲ ಇಟ್ಟಿರ್ತಾರಲ್ವಾ ಡ್ರಿಂಕ್ಸ್ ಕುಡಿಯಕ್ಕೆ ಸ್ವಲ್ಪ ಸ್ನಾಕ್ಸ್ ಎಲ್ಲ, ಅಲ್ಲೋಗ್ಬಿಟ್ಟು ಅದೇನಾದ್ರೂ ಎತ್ಕೊಳ್ಳೋಣ ಅಷ್ಟರಲ್ಲಿ ಅಲ್ಲಿರೋ ನರ್ಸ್ ಬಂದು ನೋಡ್ಬಿಡ್ತಾಳೆ, ಯಾರ್ ನೀವು, ನಿನ್ನೆಯಿಂದ ನೋಡ್ತಾ ಇದೀನಿ ನೀವು ಇಲ್ಲೇ ಸುತ್ತಾ ಇದೀರಾ, ಅದು ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ ಕೋಟ್ ನ ಬೇರೆ ಹಾಕೊಂಡಿದ್ದೀರಾ ಅಂತ ಕೇಳಿ ಮಾತಾಡ್ಸಕ್ಕೆ ಅಂತ ಹೋದಾಗ ಹೀರೋನ್ ಇಲ್ಲ ನಾನು ಹಂಗೆ ಹಿಂಗೆ ಅಂತ ಏನು ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡೋಷ್ಟ್ರಲ್ಲಿ ಆ ಸಿಸ್ಟರ್ ಕೈ ಹಿಡ್ಕೊಂಡಿರೋದನ್ನ ನೋಡ್ಬಿಟ್ಟು ತಕ್ಕಟ್ಟೆ ತಟ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಆದ್ರೆ ಎಲ್ಲೋಗೋದು ಅಂತ ಗೊತ್ತಿಲ್ವೇ, ಈ ವರ್ಲ್ಡ್ ಅಲ್ಲಿ ಬಂದು ನಾನು ಸರಿಯಾಗಿ ಸಿಕ್ಕಾಕೊಂಡಿದ್ದೀನಲ್ವಾ ಅಂತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ದೂರ ಜೂನ ಬರೋದನ್ನ ನೋಡ್ಬಿಟ್ಟು ಇವಳಿಗೆ ಗೊತ್ತಾಗೋಯ್ತು, ನಾನ್ ಯಾಕೆ ಅಲ್ಲಿ ಇಲ್ಲಿ ಇರ್ಬೇಕು, ಈ ಜೂನ್ ಅದು ರೂಮ್ ನಂಬರ್ ನನಗೆ ಚೆನ್ನಾಗ್ ಗೊತ್ತು, ನಾನು ಹೋಗಿ ಅಲ್ಲಿ ಇರ್ಬೋದಲ್ವಾ ಅಂತ ಹೇಳಿ ಸ್ಟ್ರೇಟ್ ಆಗಿ ಜೂನ್ ಅವರ ರೂಮ್ ಗೆ ಹೊರಟೋಗ್ತಾಳೆ. ಅಲ್ಲೋಗಿ ಫಸ್ಟ್ ಏನಾದ್ರೂ ತಿನ್ಬೇಕು ಅಂತ ಹೇಳಿ ನೂಡಲ್ಸ್ ನ ಬೇಯಕ್ಕೆ ಇಟ್ಬಿಟ್ಟು ಅದಾದ್ಮೇಲೆ ಕಬರ್ಡ್ ಅಲ್ಲಿರೋ ಒಂದು ಡ್ರೆಸ್ ನ ಎತ್ಕೊಂಡು, ಈ ಡ್ರೆಸ್ ತುಂಬಾ ಗಲೀಜಾಗಿದೆ, ಫಸ್ಟ್ ಬೇರೆ ಡ್ರೆಸ್ ಹಾಕೋಬೇಕು ಅಂತ ಹೇಳಿ ಡ್ರೆಸ್ ಎಲ್ಲ ಎತ್ಕೊಂಡು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಾಳೆ. ಅಲ್ಲೇ ಕವರ್ ಸ್ವಲ್ಪ ಅಮೌಂಟ್ ಕೂಡ ಇರುತ್ತೆ. ಜುನಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಂಗೆ ಬೇರೆ ಗತಿ ಇಲ್ದೆ ಅಮೌಂಟ್ ಎಲ್ಲ ಎತ್ಕೊಳ್ತಾ ಇದೀನಿ ಅಂತ ಹೇಳಿ ಅದನ್ನೆಲ್ಲ ಎತ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿ ಒಳಗಡೆ ಯಾರೋ ಬರೋ ಸೌಂಡ್ ಕೇಳಿಸುತ್ತೆ. ಅಯ್ಯೋ ಯಾರೋ ಮನೆ ಒಳಗಡೆ ಬಂದ್ಬಿಟ್ರು ಅಂತ ಹೇಳಿ ಇವಳು ಭಯ ಪಟ್ಕೊಂಡು ಅಲ್ಲೋಗಿ ಒಂದು ರೂಮ್ ಅಲ್ಲಿ ಹೌಸ್ಕೊಂಡಿರ್ತಾಳೆ. ಆದ್ರೆ ಒಳಗಡೆ ಬರ್ತಾ ಇರೋದು ನಮ್ ಹೀರೋನೆ ಜೂನಾ ಜೊತೆ ಮಾತಾಡ್ಕೊಂಡೇ ಬರ್ತಾನೆ. ಅಲ್ಲಿಂದ ಏನೋ ಒಂದು ಫೈಲ್ ಎತ್ಕೋಬೇಕು ಅಂತ. ಬಟ್ ಒಳಗಡೆ ಬಂದಿರೋನ್ಗೆ ಸ್ಟವ್ ಆನ್ ಅಲ್ಲಿರೋದು ಮತ್ತೆ ಕಬರ್ಡ್ ಎಲ್ಲ ಓಪನ್ ಇರೋದು ನೋಡ್ಬಿಟ್ಟು ಯಾರೋ ಕಳ್ಳನೇ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ನಮ್ ಹೀರೋ ಫೈಲ್ ತಗೊಂಡು ಹೋಗೋ ತರನೇ ಓದೋನು ಅಲ್ಲೇ ಒಂದ್ ಹತ್ರ ಬಚ್ಚಿಟ್ಕೊಂಡಿರ್ತಾನೆ. ಅವ್ನು ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ನಮ್ ಹೀರೋಯಿನ್ ಕೂಡ ಬಾಡಿ ಅವ್ನು ಓದ ಅಂತ ಹೇಳಿ ಅವ್ಳು ಬಚ್ಚಿಟ್ಕೊಂಡಿರೋ ಕಬರ್ಡ್ ಇಂದ ಎದ್ದು ಬಂದು ರೂಮ್ ಬಾಗ್ಲ ಹತ್ರಗೆ ಕಿವಿ ಇಟ್ಕೊಂಡು ಕೇಳಿಸ್ಕೊಂತಾ ಇರ್ತಾಳ. ಆದ್ರೆ ನಮ್ ಹೀರೋ ಟಕ್ ಅಂತ ಬಂದವನು ಆ ಬಾಗಿಲ್ ನಂಗೆ ಕಾಲಲ್ಲಿ ಒದ್ಬಿಡ್ತಾನೆ. ನಮ್ ಹೀರೋಯಿನ್ ಕೂಡ ಕೆಳಗಡೆ ಬಿದ್ಬಿಟ್ಟು ಪಾಪ ಅವಳಿಗೆ ತುಟಿಗೆ ಬ್ಲಡ್ ತಗಲ್ಬಿಡತ್ತೆ, ಬ್ಲಡ್ ಬಂದ್ಬಿಡುತ್ತೆ. ನಮ್ ಹೀರೋ ಕೂಡ ನೋಡ್ಬಿಟ್ಟು ಯಾರ್ ನೀನು ಮುಖ ತೋರ್ಸು ಅಂತ ತಿರುಗಿಸ್ತಾ ಇದ್ರೆ ಅವಳು ತಿರುಗ್ತಾನೆ ಇಲ್ಲ. ಆದ್ರೆ
ಅವ್ನು ಎಳೆದ್ ಬಿಡ್ತಾನೆ. ಇವಳ ನೋಡಿದ ತಕ್ಷಣ ಡಾಕ್ಟರ್ ಹೋಜೋ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ, ನೀವೇನಕ್ಕೆ ಇಲ್ಲಿ ಬಂದ್ರಿ ಅಂದ್ರೆ ಅವಳು ಬಾಯೇ ತೆಗಿತೆಲ್ಲ ಸೈಲೆಂಟ್ ಆಗೇ ಇರ್ತಾಳೆ. ತಕ್ಷಣ ಹೀರೋಯಿನ್ ಫೋಟೋ ತೆಗೆದ್ಬಿಟ್ಟು ಅಜುನಾಗೆ ಕಳಿಸಿ ಇದು ಯಾರಂತ ಗೊತ್ತಾ ಅಂತ ಕೇಳಿದಾಗ ಇಲ್ಲ ಯಾರಂತ ಗೊತ್ತಿಲ್ಲ, ನಾನು ಇದುವರೆಗೂ ನೋಡೇ ಇಲ್ವಲ್ಲ ಅಂತ ಹೇಳ್ತಾಳೆ. ಇದನ್ನ ನೋಡ್ಬಿಟ್ಟು ಹೀರೋಗೆ ಡೌಟ್ ಬಂದ್ಬಿಡುತ್ತೆ. ನೀನ್ ಹೆಂಗ್ ಹೌದು ಈ ಮನೆ ಒಳಗಡೆ ಬಂದೆ, ಪಾಸ್ವರ್ಡ್ ನಿನ್ಗೆ ಹೆಂಗ್ ಗೊತ್ತಾಯ್ತು, ನೀನೇನ್ ಮಾಡ್ತಾ ಇದ್ದೀಲ್ಲ ಅಂತೆಲ್ಲ ಕೇಳಿದಾಗ ಹೀರೋಯಿನ್ ಅಂತಾಳೆ ಇಲ್ಲ ನನ್ಗೆ ತುಂಬಾನೇ ಹೊಟ್ಟೆ ಹಸುವಾಯ್ತು ಅದರಿಂದನೇ ನಾನು ಸ್ವಲ್ಪ ತಿನ್ನೋಣ ಅಂತ ಬಂದೆ ಅಂದಾಗ ಹೀರೋ ಹೇಳ್ತಾನೆ ಹೊಟ್ಟೆ ಹಸುವಾದ್ರೆ ನೀನ್ ಹೊರಗಡೆ ಹೋಗಿ ತಿನ್ಬೇಕು, ಇಲ್ಲೇನಕ್ ಬಂದೆ ಅಂತ ಕೇಳಿದಾಗ ಹೊರಗಡೆ ತಿನ್ನೋಷ್ಟು ದುಡ್ಡು ನನ್ನ ಹತ್ರ ಇರ್ಲಿಲ್ಲ ಅದಕ್ಕೆ ಅಂತ ಹೇಳಿದಾಗ ಹೀರೋ ಅಂತಾನೆ ಒಂದು ಡಾಕ್ಟರ್ ಅಂತೀಯ, ಹೊರಗಡೆ ಈಸ್ಕೊಂಡು ತಿನ್ನೋಷ್ಟು ಕೂಡ ದುಡ್ಡು ನಿನ್ ಹತ್ರ ಇಲ್ವಾ ಅಂದಾಗ ನಾನೇನ್ ಡಾಕ್ಟರ್ ಅಲ್ಲ, ಮಾತ್ಗೂ ಅದನ್ನ ಹೇಳ್ಬೇಡಿ ಹಂಗಂತ ಅಂದಿದ ತಕ್ಷಣ ನಮ್ ಹೀರೋಗೆ ನೋಡಿದ ತಕ್ಷಣ ಏನೋ ಡೌಟ್ ಬರುತ್ತೆ. ಸೊ ಇವಳು ಏನೋ ತಪ್ಪು ಮಾಡಿದಾಳೆ ಅಂತ ಹೇಳ್ಬಿಟ್ಟು ಅವ್ರ ಬಾಡಿ ಗಾರ್ಡ್ ಹತ್ರ ಫಸ್ಟ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಬಂದು ಇವಳನ್ನ ಹಿಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಬಾಡಿ ಗಾರ್ಡ್ ನ ಕಳಿಸ್ಬಿಟ್ಟು ನಮ್ ಹೀರೋನ್ ಹತ್ರ ಹೇಳ್ತಾರೆ ಇವಾಗ ಪೊಲೀಸ್ ಅವ್ರು ಬರ್ತಾರೆ ಅವಾಗ ನಿನ್ ಬಾಯಿಂದ ಎಲ್ಲ ನಿಜ ಬರುತ್ತೆ ಅಂದಾಗ ಹೀರೋನ್ ಅಂತಾಳೆ ಸರಿ ಆಯ್ತು ಪೊಲೀಸ್ ಅವ್ರ ಹತ್ರನೇ ಒಪ್ಸಿ, ಅಲ್ಲಾದ್ರೂ ನಂಗೆ ಟೈಮ್ಗೆ ಊಟ ಸಿಗುತ್ತೆ, ಹೊಟ್ಟೆ ತುಂಬಾ ತಿನ್ಬೋದು ಅಂದಾಗ ಹೀರೋ ಹೇಳ್ತಾನೆ ಏನು ಟೈಮ್ಗೆ ಊಟ ಸಿಗುತ್ತಾ, ನೀನೇನ್ ಹೋಟೆಲ್ಗೆ ಹೋಗ್ತಾ ಇಲ್ಲ ಜೈಲ್ಗೆ ಹೋಗ್ತಾ ಇರೋದು, ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನಗೆ ಗೊತ್ತಾ ಅಂದಾಗ ಹೀರೋನ್ ಅಂತಾಳೆ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ಅದೆಲ್ಲ ನನ್ಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ನಾನು ಈಗ ಸದ್ಯಕ್ಕೆ ಊಟ ಮಾಡಿ 2 ದಿನ ಆಯ್ತು, ನೀರ್ ಬೇರೆ ಕುದೀತಾ ಇದೆ, ಒಂದ್ ಸ್ವಲ್ಪ ನೂಡಲ್ಸ್ ಮಾಡ್ಕೊಂಡು ತಿನ್ಲಾ ಪೊಲೀಸ್ ಅವ್ರು ಬರೋಷ್ಟ್ರಲ್ಲಿ ಅಂದಿದ ತಕ್ಷಣ ಇವಳಂತರ ಅಯ್ಯೋ ಪಾಪ ಅಂತ ಕೇಳಿದ ತಕ್ಷಣ ಹೀರೋಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಸರಿ ಆಯ್ತು ಇರು ಅಂತ ಅವನೇ ನೂಡಲ್ಸ್ ಎಲ್ಲ ಹಾಕಿ ಅವಳಿಗೆ ಮಾಡ್ಕೊಡ್ತಾ ಇರ್ಬೇಕಾದ್ರೆ ಸರಿ ನಿನ್ ಹೆಸರೇನು ಅಂತ ಕೇಳಿದಾಗ ಹೋಜೋ ಅಂತ ಹೇಳ್ತಾಳೆ. ಅದು ನಿನ್ ಫೇಕ್ ನೇಮ್ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿನ್ ನಿಜವಾದ ಹೆಸರನ್ನ ಹೇಳು, ನಿಮ್ ಫ್ಯಾಮಿಲಿ ಯಾರು, ನಿಮ್ ಅಡ್ರೆಸ್ ಎಲ್ಲಿದೆ ಅದನ್ನೆಲ್ಲ ಹೇಳು ಅಂದಾಗ ಹೀರೋಯಿನ್ ಅಂತಾಳೆ ನನ್ಗೆ ಫ್ಯಾಮಿಲಿ ಅಂತ ಯಾರು ಇಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ನಿನ್ಗೆ ಹಸ್ಬೆಂಡ್ ಇದಾರೆ ನೋಡಕ್ ನಂತರನೇ ಇದಾರೆ ಅಂತೆಲ್ಲ ಹೇಳ್ದೆ ಅಲ್ವಾ, ಇವಾಗ ಫ್ಯಾಮಿಲಿ ಯಾರು ಇಲ್ಲ ಅಂತ ಇದೆಯಾ ಅಂತ ಹೇಳ್ಕೊಂಡೆ ಆ ನೂಡಲ್ಸ್ ನ ಬಿಸಿ ನೂಡಲ್ಸ್ ನ ಎತ್ಕೊಂಡ್ಬಂದ್ ಕೊಟ್ಟಿದ ತಕ್ಷಣ ಇವಳು ಹೊಟ್ಟೆ ಹಸಿಗೆ ಬಿಸಿ ಇದೆಯಾ ಇಲ್ವಾ ಅಂತ ನೋಡಿಲ್ಲ, ಹಂಗೆ ಬಿಸಿ ನೆತ್ತಿ ಬಾಯಲ್ ಇಟ್ಕೊಂತಾಳ. ಆಲ್ರೆಡಿ ತುಟಿ ಮೇಲೆ ಫುಲ್ ಗಾಯ ಆಗಿರತ್ತಲ್ಲ, ಬ್ಲಡ್ ಬರ್ತಾ ಇರತ್ತಲ್ಲ, ಅದಕ್ಕೆ ತಗಲ್ಬಿಡತ್ತೆ, ಸಖತ್ ನೋವಾಗ್ಬಿಡುತ್ತೆ. ಅಯ್ಯೋ ನೋವಾಗ್ತಿದ್ಯಾ ಅಂತ ಹೇಳಿ ಕೂಗಾಡ್ದಾಗ ಹೀರೋ ಕೂಡ ಅದನ್ನ ಗಮನಿಸ್ಬಿಟ್ಟು ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ತಗೊಂಬಂದ್ ಹಾಕ್ದಾಗ ಹೀರೋಯಿನ್ ಹೇಳ್ತಾಳೆ ಏನಕ್ಕೆ ಇವಾಗ ನೀನ್ ನನ್ನ ಟಚ್ ಮಾಡ್ತಾ ಇದೀಯಾ, ಏನಕ್ಕೆ ಇವಾಗ ಈ ತರ ಎಲ್ಲ ಮಾಡ್ತಾ ಇದೀಯಾ, ನಾನು ನಿನ್ನ ಕೇಳಿದ್ದೆಲ್ಲ ಮಾಡು ಅಂತ, ಅದ್ರಲ್ಲೂ ನಾನು ಕಳ್ತನ ಮಾಡಕ್ ಬಂದಿದ್ದೀನಿ ಅಂತ ನಿನ್ಗೆ ಚೆನ್ನಾಗಿ ಗೊತ್ತಿದ್ದು ಏನಕ್ಕೆ ಈ ತರ ನಾನು ಇಷ್ಟು ಕೇರಿಂಗ್ ಆಗಿ ಟ್ರೀಟ್ ಮಾಡ್ತಾ ಇದೀಯಾ, ನಾನು ದುಡ್ಡಿಲ್ಲ ಅಂತ ನೀನ್ ಕಳ್ತನ ಮಾಡಕ್ ಬಂದಿದ್ದೀನಿ, ನಿನ್ನಿಂದ ದೂರ ಹೋಗ್ಬೇಕಂತ ಅನ್ಕೊಂತಾನೆ ನಾನು ಇದೆಲ್ಲ ಮಾಡ್ತಾ ಇದೀನಿ, ಗೊತ್ತಿದ್ದು ಏನಕ್ಕೆ ಸುಮ್ಮನೆ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದೀಯಾ, ನನ್ನ ಹತ್ರ ಬರಬೇಡ, ನನ್ನ ಮೇಲೆ ನೀನ್ ಇಷ್ಟು ಕೇರಿಂಗ್ ಆಗಿ ಇರಬೇಡ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನೀನ್ ಈ ತರ ಮಾಡೋದ್ರಿಂದ ನನಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆ, ನನ್ನ ಮನ್ಸಿಗೆ ಅಷ್ಟು ನೋವಾಗ್ತಿದೆ ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾ ಇದ್ರೆ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ ಅಂತದ್ ಇವಾಗ ನಾನು ಏನ್ ಹೇಳ್ಬಿಟ್ಟೆ ಅಂತ ಹುಡುಗಿ ಹತ್ರ ತಿಕ್ಕಲಾಗಿ ಆಡ್ತಾ ಇದ್ದಾಳೆ ಅಂತ. ಆದ್ರೆ ಹೀರೋಯಿನ್ ಆ ರಿಂಗ್ ನ ತೋರಿಸ್ಬಿಟ್ಟು ಹೇಳ್ತಾಳೆ ಇದು ನನ್ನ ಹಸ್ಬೆಂಡ್ ನನ್ಗೋಸ್ಕರ ಕೊಟ್ಟಿರೋ ರಿಂಗು, ಆದ್ರೆ ನನ್ನ ಹಸ್ಬೆಂಡ್ ಸತ್ತು ಇಲ್ಲ, ನಮ್ಮಿಬ್ಬರ ಮಧ್ಯೆ ಡಿವೋರ್ಸ್ ಕೂಡ ಆಗ್ಲಿಲ್ಲ, ಆದ್ರೆ ಅವ್ನು ಅಲ್ಲೇ ಹೆಂಗೋ ಕಾಣೆ ಆಗ್ಬಿಟ್ಟಿದ್ದಾನೆ, ನಮ್ಮ ಮಧ್ಯೆ ನಾವು ಒಂದು ಸಣ್ಣ ಟಾಸ್ಕ್ ಎಲ್ಲ ಮಾಡ್ತಾ ಇದ್ವಿ, ಅವ್ನು ಅಷ್ಟೊಂದು ಕೇರಿಂಗ್ ಆಗಿ ಇರ್ತಾ ಇದ್ದ ನನ್ನ ಹತ್ರ, ಇವಾಗ ನೀನ್ ಇದೆಲ್ಲ ಮಾಡೋರ್ ನೋಡ್ತಾ ಇದ್ರೆ ನನಗೆ ಅವ್ನ ನೆನಪು ಮಾಡ್ತಾ ಇದೆ, ಅದಕ್ಕೆ ನಾನು ಹತ್ರ ಕೋಪದಲ್ಲಿ ಈ ತರ ಎಲ್ಲ ಮಾತಾಡ್ಬಿಟ್ಟೆ ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ತಾಳ. ಇದರಿಂದ ಹೀರೋಗೂ ಏನೋ ಒಂಥರ ಅರ್ಥ ಆಗ್ತಿದೆ, ಬಟ್ ಅವ್ನ್ ಸೈಲೆಂಟ್ ಆಗ್ಬಿಡ್ತಾನೆ. ಆದ್ರೆ ಅದೇ ಟೈಮ್ಗೆ ಜಾಕೆ ಸೆಕ್ಯೂರಿಟಿ ಬಂದು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲಿ ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಕೂಡ ಅವ್ಳು ನೋಡಿಲ್ಲ, ಫಸ್ಟ್ ತಿನ್ಬೇಕು ಅಂತ ಹೇಳಿ ಬಕ ಅಂತ ತಿಂತಾ ಇರ್ತಾಳ. ಇದನ್ನ ನೋಡ್ಬಿಟ್ಟು ಹೀರೋಗ್ ಅರ್ಥ ಆಗ್ತಿದೆ ಅವಳ ಬಗ್ಗೆ ಏನೋ ಒಂದು ವಿಷಯ. ಸೊ ಪೊಲೀಸ್ ಅವ್ರ ಜೊತೆ ಅವಳನ್ನ ಕಳ್ಸೋದಿಲ್ಲ, ಇದನ್ನ ನಾನೇ ನೋಡ್ಕೊಳ್ತೀನಿ ನೀವ್ ಹೋಗ್ರಿ ಅಂತ ಹೇಳಿ ಪೊಲೀಸ್ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇವಳನ್ನ ಕೂಡ ಹಂಗೆ ಕಾರಲ್ಲಿ ಕೂರ್ಸ್ಕೊಂಡಾಗ ಇವಳು ಹೇಳ್ತಾಳೆ ಇವಾಗ ನನ್ನ ನೆನಕ್ಕೆ ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಪೊಲೀಸ್ ಅವ್ರ ಹತ್ರ ಏನಕ್ಕೆ ನನಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತೆಲ್ಲ ಕೇಳಿದಾಗ ಹೀರೋ ಹೇಳ್ತಾನೆ ನಿನ್ನ ನೋಡ್ತಾ ಇದ್ರೆ ಕಳ್ತನ ಮಾಡೋಳ್ ತರ ನನ್ಗೆ ಅನ್ನಿಸ್ತಾ ಇಲ್ಲ, ಆದ್ರೆ ಪ್ರತಿಯೊಂದು ಸರಿ ಕೂಡ ನೀನ್ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು, ನನ್ನಿಂದ ದೂರ ಹೋಗ್ಬೇಕಂತಾನೆ ಟ್ರೈ ಮಾಡ್ತಾ ಇದ್ಯಾ, ಇದ್ರಲ್ಲಿ ಬೇರೆನೋ ವಿಷಯ ಇದೆ, ಸೊ ನಾನೇ ಡೀಲ್ ಮಾಡೋಣ ಅಂತ ಹೇಳಿ ನಿನ್ನ ಪೊಲೀಸ್ ಅವ್ರ ಹತ್ರ ಒಪ್ಸಿಲ್ಲ ಅಂದಾಗ ಹೀರೋಯಿನ್ ಅಂತಾಳೆ ಏನ್ ಹೇಳ್ತಾ ಇದ್ದೀರಾ ನೀವು, ನಾನು ಕ್ಲಿಯರ್ ಆಗಿ ಹೇಳ್ದೆ ಅಲ್ವಾ ನನ್ ಫುಡ್ ತಿನ್ನಕಂತಾನೆ ನಾನು ಇಲ್ಲಿ ಬಂದಿದ್ದು, ಬೇರೆ ಏನು ಮೋಟಿವ್ ಇಲ್ಲ, ನನ್ನ ಇಲ್ಲೆಲ್ಲಾದ್ರೂ ಡ್ರಾಪ್ ಮಾಡ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ರ ಅಂಕಲ್ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಎಲ್ಲಿದ್ಯಾ ನೀನು, ಬೇಗ ಇಲ್ಲಿಗೆ ಬಾ ಅಂತ ಕರೆದಾಗ ನಮ್ ವರ್ಕರ್ಸ್ ಎಲ್ಲ ತುಂಬಾ ಜನ ಸತ್ತೋಗಿದಾರಲ್ವಾ, ಅವ್ರ ಫ್ಯಾಮಿಲಿನೆಲ್ಲ ನೋಡೋಣ ಅಂತ ಹೋಗ್ತಾ ಇದೀನಿ ಅಂದಾಗ ತಕ್ಷಣ ನೀನ್ ಫಸ್ಟ್ ಹಾಸ್ಪಿಟಲ್ಗೆ ಬಾ, ನನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನ್ಯೂಸ್ ಚಾನೆಲ್ ಅಲ್ಲಿ ತೋರಿಸ್ತಾರೆ ಕಂಚೋಲ್ ನ ಫ್ಯಾಮಿಲಿನ ಸಾಯಿಸಿರೋದು ಮತ್ತೆ ಬ್ರಾಡ್ಕಾಸ್ಟ್ ರೂಮ್ ಅಲ್ಲಿ ಅಟ್ಯಾಕ್ ಮಾಡಿರೋ ಕಿಲ್ಲರ್ ಒಬ್ನೇ, ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಈ ಕಡೆ ಆ ಲಾಯರ್ಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ, ಈ ತರ ಮಾತ್ರ ಆಗ್ಬಾರ್ದು, ಹತ್ರ 80% ಜನ ಇದನ್ನ ನಂಬ್ತಾ ಇದಾರೆ ಅಷ್ಟೇ, ನಾನು ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ನಿಲ್ಲಕ್ಕೆ ಆಗಲ್ಲ, ನನ್ ಗೆಲ್ಲಕ್ಕೆ ಆಗಲ್ಲ ಅಂತ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಇನ್ನೊಬ್ರು ಕೂತಿರ್ತಾರಲ್ಲ ಅವ್ರು ಹೇಳ್ತಾರೆ ಇದೇ ತರ ಹೋಗ್ತಾ ಇದ್ರೆ ನೀನ್ ಗೆಲ್ಲೋ ಕನ್ಸ್ನ ಬಿಟ್ಬಿಡು, ಇದಕ್ ಮೇಲೆ ನೀನ್ ಎಲೆಕ್ಷನ್ ಎಲ್ಲ ನಿಲ್ಲೋದು ಬರೀ ಕನ್ಸ್ ಮಾತ್ರನೇ, ಇದಕ್ ಮೇಲೆ ನೀನೇನ್ ಮಾಡ್ತೀಯ ಅಂತ ಕೇಳಿದಾಗ ಆ ಲಾಯರ್ ಹೇಳ್ತಾನೆ ನಾನ್ ಇದನ್ನ ಅಷ್ಟು ಅಸಾಲ್ಟ್ ಆಗಿ ಬಿಟ್ಬಿಡೋದಿಲ್ಲ, ನಾನ್ ಹೆಂಗಾದ್ರೂ ಮಾಡಿ ಇದ್ರಲ್ಲಿ ಗೆಲ್ತೀನಿ ಅಂತ ಹೇಳ್ತಾನೆ. ಅದೇ ಟೆನ್ಷನ್ ಅಲ್ಲಿ ಕಾರಲ್ಲಿ ಹಂಗೆ ಕೂಗಾಡ್ಕೊಂಡ್ ಬರ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಕಿಲ್ಲರ್ ನಂಬರ್ ಇಂದ ಲಾಯರ್ ನಂಬರ್ ಗೆ ಒಂದು ಕಾಲ್ ಬರುತ್ತೆ, ಅದು ಕಿಲ್ಲರ್ ಅಂತ ಇವ್ರು ಗೊತ್ತಿಲ್ಲ, ಇವ್ರು ಅಟೆಂಡ್ ಮಾಡಿದಾಗ ಯಾರು ಅಂತ ಕೇಳಿದಾಗ ಕಿಲ್ಲರ್ ಹೇಳ್ತಾನೆ ಊರ್ ತುಂಬಾ ನನ್ ವಿಚಾರಣೆ ಓಡ್ತಾ ಇದೆ, ನಾನು ಎಷ್ಟು ಫೇಮಸ್ ಆಗ್ಬಿಟ್ಟಿದ್ದೀನಲ್ವಾ, ನಾನೇ ಕಿಲ್ಲರ್ ಮಾತಾಡ್ತಾ ಇರೋದು ಅಂತ ಹೇಳಿದ ತಕ್ಷಣ ಲಾಯರ್ ಬಂದು ಆ ಕಾಲ್ ನ ರೆಕಾರ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಕಿಲ್ಲರ್ ಹೇಳ್ತಾನೆ ನೀನ್ ಕೂಡ ನನ್ನ ಕೊಲೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ಯಾ, ನನ್ನ ಸಾಯಿಸ್ಬಿಟ್ರೆ ಆ ಕೊಲೆನ ನನ್ನ ಕೊಲೆ ಮಾಡಿರೋದನ್ನ ಆ ಕಂಚೋಲ್ ಮೇಲೆ ಎತ್ತಾಕ್ಬಿಡ್ಬೋದು, ಅದರಿಂದ ನಿನ್ ಲೈನ್ ಕ್ಲಿಯರ್ ಆಗುತ್ತೆ ಅಂತ ತರ ನೀನ್ ಯೋಚನೆ ಮಾಡ್ತಾ ಇದೀಯ ಅಂದಾಗ ಈ ಲಾಯರ್ಗೆ ಶಾಕು, ಇದೆಲ್ಲ ನಿನ್ಗೆಂಗೋ ಗೊತ್ತಾಗ್ತಿದೆ ಅಂತ. ನನ್ಗೆ ಇದು ಮಾತ್ರ ಅಲ್ಲ, ನನಗೆ ಎಲ್ಲಾನು ಗೊತ್ತು, ಕಂಚೋಲ್ ನ ಸಿಕ್ಕಾಕ್ಸೋದಕ್ಕೆ ನನ್ನ ಹತ್ರ ಇದಕ್ಕಿಂತ ಬೇರೆ ಒಂದು ದಾರಿ ಇದೆ, ನೀನ್ ನನ್ ಜೊತೆ ಕೈ ಜೋಡಿಸು, ನಿನ್ಗೂ ಕಂಚೋಲ್ ಸಾಯ್ಬೇಕು ನನ್ಗೂ ಕಂಚೋಲ್ ಸಾಯ್ಬೇಕು, ಈ ತರ ನನ್ ಜೊತೆ ಕೈ ಜೋಡಿಸಿದ್ರೆ ನಾನ್ ನಿನ್ನ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಗೆಲ್ಲೋ ತರ
ಮಾಡ್ತೀನಿ, ನಾನ್ ನಿನ್ಗೆ ಫುಲ್ ಆಗಿ ಸಪೋರ್ಟ್ ಮಾಡ್ತೀನಿ, ಈ ಡೀಲಿಂಗ್ ನಿಂಗೆ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೂ ನೀನ್ ಮಾಡ್ಲೇಬೇಕು, ಅದನ್ನ ಬಿಟ್ಟು ನನ್ನ ಕೊಲೆ ಮಾಡ್ತೀನಿ ಅಂತ ಇನ್ನೊಂದ್ಸತಿ ನೀನ್ ವಾಯ್ಸ್ ರೇಸ್ ಮಾಡೋದು ಅದನ್ನ ಪ್ರಯತ್ನ ಪಟ್ಟೆ ಅಂತ ಇಟ್ಕೋ, ನಾನ್ ನಿನ್ನ ಸಾಯಿಸ್ಬಿಡ್ತೀನಿ. ಸೊ ನಾನ್ ಹೇಳ್ದಂಗೆ ನೀನ್ ಕೇಳು, ನಾವಿಬ್ರು ಸೇರಿ ಆ ಕಂಚೋಲ್ನ ಕ್ಲೋಸ್ ಮಾಡ್ಬಿಡೋಣ, ಏನಂತೀಯ ಅಂತ ಕೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಅವ್ರ ಅಂಕಲ್ ಕಾಲ್ ಮಾಡಿ ಕರೆದ್ರಲ್ವಾ, ಸೊ ಅವ್ನ್ ಕೂಡ ಹಾಸ್ಪಿಟಲ್ ಹತ್ರ ಹೋಗಿರ್ತಾನೆ. ಆದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಕಿಲ್ಲರ್ ಬಂದು ಹೀರೋನ್ ಅವ್ರ ಅಪ್ಪನ ಯೂಸ್ ಮಾಡ್ಕೊಂಡು ಅವ್ರ ಇಷ್ಟ ಬಂದಾಗ ಸ್ಕ್ರಿಪ್ಟ್ ನ ಬರೀತಾ ಇರ್ತಾರಲ್ವಾ, ಅವ್ರಲ್ಲಿ ಗೊಂಬೆ ಆಡಿಸ್ತಾ ಇದ್ರೆ ಇವ್ರು ಗೊಂಬೆ ತರ ಆಡ್ತಾ ಇದಾರೆ ಪಾಪ. ಆದ್ರೆ ಕಿಲ್ಲರ್ ಇವಾಗ ಹೊಸದಾಗಿ ಏನ್ ಪ್ಲಾನ್ ಮಾಡಿದಾನೆ ಅಂತ ಗೊತ್ತಿಲ್ಲ, ಅವ್ರು ಹೇಳೋ ತರನೇ ಅಲ್ಲಿ ಅವ್ರ ಅಪ್ಪ ಮಾಡ್ತಾ ಇರೋದು. ಇವಾಗ ಕಿಲ್ಲರ್ ಕೂಡ ಹೀರೋಯಿನ್ ಕಾರಲ್ಲೇ ನೀನ್ ಇಲ್ಲೇ ಕುತ್ಕೊಂಡಿರು ಅಂತ ಹೇಳಿ ಅವ್ರ ಸೆಕ್ಯೂರಿಟಿಗೆ ಕೂಡ ಹೇಳ್ಬಿಟ್ಟು ನೀನ್ ಇಲ್ಲೇ ಇರು, ನಾನು ಒಳಗಡೆ ಹೋಗಿ ನಮ್ಮ ಅಂಕಲ್ ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೀರೋ ಮಾತ್ರ ಒಳಗಡೆ ಹೋಗ್ತಾನೆ. ಅಲ್ಲಿ ವಾರ್ಡ್ ಅಲ್ಲಿ ಅವ್ರ ವೈಫ್ ಇರ್ತಾರೆ. ಈ ಅಂಕಲ್ ಹೇಳ್ತಾರೆ ನಾನು ಕಂಚೋಲ್ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು, ನೀನ್ ಹೊರಗಡೆ ಹೋಗು ಅಂದಾಗ ಅವ್ರು ಕೂಡ ನಮ್ ಹೀರೋ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಸರಿಪಾ ನೀನ್ ಮಾತಾಡ್ತಾ ಇರು, ನಾನು ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಹೀರೋ ಹೋಗ್ಬಿಟ್ಟು ಅವ್ರ ಅಂಕಲ್ ಹತ್ರ ಕೇಳ್ತಾನೆ, ಏನ್ ಅಂಕಲ್ ಏನಾದ್ರು ತುಂಬಾ ಮುಖ್ಯವಾದ ವಿಷಯನ ಆ ಕಿಲ್ಲರ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂದಾಗ ಇವ್ರು ತುಂಬಾನೇ ಗಾಬರಿಯಾಗಿ ಮಾತಾಡ್ತಾರೆ. ಇದು ಯಾರ್ ಸೆಂಡ್ ಮಾಡಿದ್ರು ಅಂತ ಗೊತ್ತಿಲ್ಲ, ಒಂದು ವಾಯ್ಸ್ ರೆಕಾರ್ಡಿಂಗು, ಇದು 10 ವರ್ಷದ ಹಿಂದ್ಗಡೆ ನಡೆದಿರೋ ಒಂದು ಕಾನ್ವರ್ಸೇಷನ್, ಅದು ಇವಾಗ ಯಾರ್ ಸೆಂಡ್ ಮಾಡಿದ್ರು ಅಂತ ಗೊತ್ತಿಲ್ಲ, ನೀನ್ ಇದನ್ನ ಕೇಳಿಸ್ಕೊ ಅಂತ ಹೇಳಿದಾಗ ಹೀರೋ ಕೂಡ ಅದನ್ನ ಕೇಳಿಸ್ಕೊಳ್ತಾನೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ ನಮ್ ಹೀರೋ ಬಂದು ಆ ಅಥೆನ್ಸ್ ಗೇಮ್ ನ ಆಡಿರ್ತಾನಲ್ಲ, ಆ ಟೈಮಲ್ಲಿ ಅವ್ರ ಅಪ್ಪ ಮತ್ತೆ ಹೀರೋ ಮಾತಾಡ್ಕೊಂಡಿರೋದು. ಹೀರೋ ಬಂದು ಕುಡ್ಬಿಟ್ಟು ಬಂದಿದ್ದಾನೆ ಅಂತ ಹೇಳಿ ಅವ್ರಪ್ಪ ಬಂದು ಬೈದಿರ್ತಾರೆ, ಏನೋ ಈ ತರ ಕುಡ್ಕೊಂಡ್ ಬಂದಿದ್ಯಾ ಅಂತ. ಅದಕ್ಕೆ ಹೀರೋ ಕೂಡ ಅವ್ರಪ್ಪ ವಿರುದ್ಧ ಸ್ವಲ್ಪ ಜೋರಾಗಿ ವಾಯ್ಸ್ ರೇಸ್ ಮಾಡಿ ಮಾತಾಡಿರ್ತಾನೆ. ಅದಕ್ಕೆ ಅವ್ರ ಅಪ್ಪ ಅವನ್ನ ಹೊಡೆದು ನೀನ್ ಇನ್ಮೇಲೆ ಈ ಮನೇಲಿ ಇರೋಷ್ಟು ಅವಶ್ಯಕತೆ ಇಲ್ಲ, ನಿನ್ಗೆ ಮನೆಯಲ್ಲಿ ಇರೋ ಅರ್ಹತೆ ಕೂಡ ಇಲ್ಲ, ನೀನ್ ಆಚೆ ಕಡೆ ಹೋಗು ಮನೆಯಿಂದ ಅಂತ ಹೇಳಿ ಅವನ್ನ ಹೊಡೆದು ಹೊರಗಡೆ ಹಾಕ್ಬೇಕಾದ್ರೆ ಅವನ್ನ ತಡೆಕೆ ಅಂತ ಅವ್ರ ಅಮ್ಮ ಅಡ್ಡ ಬಂದಿರ್ತಾರೆ. ಆ ಟೈಮಲ್ಲಿ ಒಂದು ಗನ್ ಶೂಟ್ ಸೌಂಡ್ ಕೇಳಿರುತ್ತೆ. ಇದೆಲ್ಲ ಒಂದು ರೆಕಾರ್ಡಿಂಗ್ ಅಲ್ಲೇ ಇರೋದು. ಏನಂದ್ರೆ ಕಿಲ್ಲರ್ ಇದನ್ನೆಲ್ಲ ಸೆಟಪ್ ಮಾಡಿ ಆಲ್ರೆಡಿ ಹೀರೋನ್ ಅವ್ರ ಅಪ್ಪ ಕೈಲಿ ಇದನ್ನೆಲ್ಲ ಬರ್ಸಿರ್ತಾನೆ. ಅದರಿಂದಾನೇ ಈ ತರ ಆಗ್ತಾ ಇರೋದು. ಹೀರೋ ಇದನ್ನೆಲ್ಲ ಕೇಳಿಸ್ಕೊಂಡು ಇಲ್ಲ ಅಂಕಲ್ ಇದೆಲ್ಲ ಫೇಕು, ಇದೆಲ್ಲ ಬೇಕಂತಾನೆ ನಡೀತಾ ಇದೆ, ಯಾರೋ ಬೇಕಂತಾನೆ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂಕಲ್ ಅಂದಾಗ ಇವ್ರ ಅಂಕಲ್ ಹೇಳ್ತಾರೆ ನಿಮ್ಮ ಅಪ್ಪ ವಾಯ್ಸ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ವೇನೋ, ಅದು ನಿಮ್ಮ ಅಪ್ಪ ವಾಯ್ಸ್ ನನಗೆ ಚೆನ್ನಾಗ್ ಗೊತ್ತು, ಅದನ್ನ ಹೆಂಗೋ ಫೇಕ್ ಮಾಡಕ್ಕಾಗುತ್ತೆ, ಅದು 10 ವರ್ಷ ಆಯ್ತು ನಿಮ್ಮ ಅಪ್ಪ ಸತ್ತು, ನೀನು ನಿಜ ಹೇಳ್ಕಣೋ, ನನ್ನ ಹತ್ರ ನೀನ್ ಏನಾದ್ರು ಮುಚ್ಚಿಡ್ತಾ ಇದೀಯಾ, ನೀನ್ ಅವತ್ತು ಫುಲ್ ಆಗಿ ಕುಡ್ದಿದ್ದಲ್ವಾ, ಆ ಮತ್ತಲ್ಲಿ ಏನಾದ್ರು ಮಾಡ್ಬಿಟ್ಟ, ನನ್ನ ಹತ್ರ ನಿಜ ಹೇಳ್ಬಿಡೋ, ನನ್ಗೆ ಇವಾಗ ನಿನ್ನ ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಹೇಳಿದ ತಕ್ಷಣ ಹೀರೋಗೆ ಒಂಥರ ಶಾಕ್ ಆಗುತ್ತೆ. ಅಂಕಲ್ ನೀವ್ ಹೇಳೋ ತರ ಅಲ್ಲ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ, ಅವತ್ತು ನನ್ ಮನೆಗೆ ಹೋಗೋಷ್ಟ್ರಲ್ಲಿ ಆಲ್ರೆಡಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸತ್ತಿ ಬಿದ್ದಿದ್ರು, ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ, ಯಾರು ಇದನ್ನ ಕಳ್ಸಿದ್ದು ಅಂತ ಹೇಳಿ ಅಂದಾಗ ಅಂಕಲ್ ಹೇಳ್ತಾರೆ ನನಗ್ ಫಸ್ಟ್ ಇದಕ್ಕೆಲ್ಲ ಆನ್ಸರ್ ಗೊತ್ತಾಗ್ಬೇಕಣೋ, ನನ್ಗೆ ಯಾಕೋ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಅನಿಸ್ತದೆ, ನನ್ನ ಹತ್ರ ನಿಜ ಹೇಳ್ಬಿಡು, ನನ್ಗೆ ತುಂಬಾ ಭಯ ಆಗ್ತಿದೆ ನಿನ್ನ ಹತ್ರ ಕುತ್ಕೊಳ್ಳಕ್ಕೆ ಅಂತ. ಆ ಟೈಮಲ್ಲಿ ಒಂದು ಗನ್ ಶೂಟ್ ಸೌಂಡ್ ಕೇಳುತ್ತೆ. ಏನಂತ ನೋಡಿದ್ರೆ ಅವ್ರ ಅಂಕಲ್ ನನ್ನೇ ಶೂಟ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ನಮ್ ಹೀರೋಯಿನ್ ಅವ್ರ ಅಪ್ಪ ಆತರ ಡ್ರಾ ಮಾಡ್ತಾ ಇರ್ತಾರೆ, ಪ್ಲಸ್ ಇಲ್ಲಿ ಅವರು ಸತ್ತೇ ಹೋದ್ರು. ಈಗ ಈ ಶೂಟ್ ಸೌಂಡ್ ಹೊರಗಡೆ ಇರೋರ್ಗೆ ಪೊಲೀಸ್ ಅವ್ರಿಗೆ ಮತ್ತೆ ಅಂಕಲ್ ಅವ್ರ ವೈಫ್ ಗೆಲ್ಲ ಕೇಳಿಸಿದ ತಕ್ಷಣ ಅವರೆಲ್ಲ ಕೂಡ ಒಳಗಡೆ ಬರ್ತಾರೆ. ಆದ್ರೆ ಒಳಗಡೆ ಬರೋಷ್ಟ್ರಲ್ಲಿ ನಮ್ ಹೀರೋ ಕೈಯಲ್ಲಿ ತಾನಾಗೆ ಗನ್ ಕೂಡ ಬಂದ್ಬಿಟ್ಟಿರುತ್ತೆ. ಆದ್ರೆ ಇದೆಲ್ಲ ಹೆಂಗ್ ಆಗ್ತಿದೆ ಅಂತ ನಮ್ ಹೀರೋ ಏನು ಗೊತ್ತಾಗ್ತಾನೆ ಇಲ್ಲ. ಅವನಿಗೆ ಶಾಕಿಂಗ್ ಅಲ್ಲಿ ನಿಂತಿರ್ತಾನೆ. ಅದ್ರಲ್ಲಿಂದ ತಪ್ಪಿಸ್ಕೋಬೇಕಲ್ಲ, ಅವ್ನ ಕೈಲಿರೋ ಗನ್ನನೆ ಆ ಪೊಲೀಸ್ ಅವ್ರಿಗೆ ಅವ್ರಿಗೆಲ್ಲ ಪಾಯಿಂಟ್ ಔಟ್ ಮಾಡ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ, ಓಡೋಗ್ತಾನೆ. ಅದ್ರಲ್ಲಿ ಫೈರಿಂಗ್ ಎಲ್ಲ ಕೂಡ ನಡೆಯುತ್ತೆ. ಆ ಪೊಲೀಸ್ ಅವರೆಲ್ಲ ಕೂಡ ನಮ್ ಹೀರೋ ಕಡೆ ಕೂಡ ನೋಡಿ ಶೂಟ್ ಮಾಡ್ತಾ ಇರ್ತಾರೆ. ಹೀರೋ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಕೆಳಗಡೆ ಹೋಗ್ತಾನೆ. ಅಲ್ಲಿಂದ ಒಂದು ಲಿಫ್ಟ್ ಹೋಗ್ಬೇಕಂತ ನೋಡಿದ್ರೆ ಅಲ್ಲಿ ಕೂಡ ಪೊಲೀಸ್ ಅವ್ರು ಬಂದ್ಬಿಡ್ತಾರೆ. ಹೆಂಗೋ ಅವ್ರನ್ನ ಓಡುದು ಅಲ್ಲಿಂದ ಓಡೋಗ್ತಾನೆ. ಪೊಲೀಸ್ ಅವ್ರು ಬಿಡೋತಾರೆ ಎಲ್ಲ, ಓಡ್ಬೇಡ ಕಣೋ ಶೂಟ್ ಮಾಡ್ಬಿಡ್ತೀವಿ ಅಂತ ಹೇಳಿ ಅವನ ಬೆದರ್ಸ್ಕೊಂಡು ಹಿಂದ್ಗಡೆನೆ ಓಡಿಸ್ಕೊಂಡ್ ಬರ್ತಾರೆ. ಆದ್ರೆ ಟಕ್ಕಂತ ನಮ್ ಹೀರೋ ಕೂಡ ಕೆಳಗಡೆ ಬಂದವನು ಅವ್ರ ಬಾಡಿ ಗಾರ್ಡ್ ನೀನ್ ಹಿಡ್ಕೊಳ್ಳೋ ಕೆಳಗಡೆ ನಾನು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕಾರ್ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಒಳಗಡೆ ನಮ್ ಹೀರೋಯಿನ್ ಇರ್ತಾಳೆ. ಅವ್ನ್ ಬಂದವಂಗ ಕಾರ್ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ. ನಾನು ಇನ್ನು ಡೀಟೇಲ್ಡ್ ಆಗಿ ನಿಂಗೆ ಆಮೇಲೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ ಅಂದಾಗ ಹೀರೋಯಿನ್ಗೆ ತುಂಬಾ ಗಾಬರಿ ಆಗುತ್ತೆ. ಏನಾಯ್ತು, ಯಾಕೆ ಈ ತರ ಬರ್ತಾ ಇದೀಯಾ, ನಿನ್ಗೇನಾದ್ರೂ ಏಟ್ ಆಗೋಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಆದ್ರೆ ಹೀರೋ ಇದಕ್ಕೆಲ್ಲ ಏನು ಆನ್ಸರ್ ಮಾಡ್ತಾ ಇಲ್ಲ. ಸ್ಪೀಡ್ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಏನ್ ಆತರ ಸ್ಪೀಡ್ ಆಗಿ ಓಡಿಸ್ತಾ ಇದೆಯಾ, ಈ ತರ ಹೋದ್ರೆ ಇಬ್ರು ಟಿಕೆಟ್ ತಗೋಬೇಕಾಗಿರೋದೆ, ಫಸ್ಟ್ ನೀನ್ ಕಾರ್ ನಿಲ್ಸು ಅಂತ ಹೇಳಿದಾಗ ಹೀರೋ ಕೂಡ ಕಾರ್ನ ನಿಲ್ಲಿಸ್ಬಿಟ್ಟು ಹೀರೋಯಿನ್ ಇಳಿದು ಬರ್ತಾಳ. ನೀನ್ ಎಲ್ಲಾದ್ರೂ ಇಲ್ಲಿಂದ ಹೊರಟೋಗು, ನನ್ ಜೊತೆ ಇರಬೇಡ, ನನ್ ಜೊತೆ ಇದ್ರೆ ನೀನು ಕೂಡ ಅಪಾಯ ಅಂತ ಹೇಳ್ತಾನೆ. ಆದ್ರೆ ಹೀರೋಯಿನ್ ಹೇಳ್ತಾಳೆ ನನಗೆ ಎಲ್ಲೋಗೋದು, ನನ್ಗೆ ಅಂತ ಯಾರು ಇಲ್ಲ, ನಾನು ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ, ಮುಖ್ಯವಾಗಿ ನಿನ್ನ ಬಿಟ್ಬಿಟ್ಟು ಹೋಗಲ್ಲ, ನಾನ್ ಕಾರ್ನ ಡ್ರೈವ್ ಮಾಡ್ತೀನಿ, ನೀನ್ ಹಿಂದ್ಗಡೆ ಕುತ್ಕೋ, ಫಸ್ಟ್ ನಿನ್ಗೆ ಫಸ್ಟ್ ಏಡ್ ಮಾಡ್ಬೇಕು ಅಂತ ಹೇಳಿ ಹೀರೋ ಹತ್ರನೇ ವಾಲೆಟ್ ನ ಕೂಡ ತಗೊಂಡು ನೀನ್ ಹಿಂದ್ಗಡೆ ಕುತ್ಕೊ, ನಾನು ಸ್ವಲ್ಪ ಮೆಡಿಸನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿರೋ ಫಾರ್ಮಸಿಗೆ ಹೋಗಿ ಮೆಡಿಸನ್ ಎಲ್ಲ ತಗೊಳ್ತಾಳೆ. ಸ್ವಲ್ಪ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್, ಬ್ಯಾಂಡೇಜ್ ಅದು ಇದು ಎಲ್ಲ ತಗೊಳ್ತಾ ಇರ್ಬೇಕಾದ್ರೆ ಅಲ್ಲಿ ಆ ಫಾರ್ಮಸಿಯಲ್ಲಿ ಬರೋ ನ್ಯೂಸ್ ಅಲ್ಲಿ ನೋಡ್ತಾಳೆ ಕಂಚೋಲ್ ಬಂದು ಅವ್ರ ಅಂಕಲ್ ನನ್ನೇ ಅಂದ್ರೆ ಅವ್ರ ಫ್ಯಾಮಿಲಿ ಫ್ರೆಂಡ್ ನನ್ನೇ ಹಾಸ್ಪಿಟಲ್ ಶೂಟ್ ಮಾಡ್ಬಿಟ್ಟು ಅಲ್ಲಿಂದ ಪರಾರಿ ಆಗ್ಬಿಟ್ಟಿದ್ದಾನೆ, ಅವನ ಪೊಲೀಸ್ ಅವರೆಲ್ಲ ಹುಡುಕ್ತಾ ಇದ್ದಾರೆ ಅಂತ. ಇದನ್ನ ನೋಡಿ ಸಖತ್ ಶಾಕ್ ಆಗಿ ಹೀರೋನ ಮಾತಾಡ್ಸ್ಬೇಕು ಅಂತ ಬರೋಷ್ಟ್ರಲ್ಲಿ ಆಲ್ರೆಡಿ ಹೀರೋಗೆ ಬುಲೆಟ್ ತಗ್ಲಿರತ್ತಲ್ವಾ, ಪಾಪ ಅವನಿಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾನೆ. ಫಸ್ಟ್ ಈಗ ಸದ್ಯಕ್ಕೆ ಅವನಿಗೆ ಫಸ್ಟ್ ಏಡ್ ಮಾಡ್ಬೇಕು, ಅವನ ಸೇಫ್ ಆಗಿ ಒಂದ್ ಜಾಗದಲ್ಲಿ ಇಡಬೇಕು ಅಂತ ಇವಳೆ ಕಾರ್ನ ಡ್ರೈವ್ ಮಾಡ್ಕೊಂಡು ಯಾವ್ದೋ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ನಮ್ ಹೀರೋ ಯಾರ್ ಕಣ್ಗೂ ಕಾಣಿಸ್ಬಾರ್ದು ಅಂತ ಹೇಳಿ ನಿನ್ ತಲೆ ಕೆಡೆ ಬಗ್ಗಿಸ್ಕೋ, ಕ್ಯಾಮ್ರಾನಲ್ಲಿ ನಿನ್ ಮುಖ ಕಾಣಿಸ್ಬಾರ್ದು ಅಂತ ಹೇಳಿ ಅವನ ಸೇಫ್ ಆಗಿ ರೂಮ್ ವರ್ಗೂ ಕರ್ಕೊಂಡು ಹೋಗ್ತಾಳೆ. ಹೀರೋ ಹೇಳ್ತಾನೆ ನೀನ್ ಯಾರ್ ಫಸ್ಟ್ ಆಫ್ ಆಲ್, ನನ್ಗೆ ಏನಕ್ ನನ್ಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೀಯಾ, ಇದಕ್ಕೂ ಮುಂಚೆ ನನ್ಗೂ ನಿಮ್ಗೆ ಏನಾದ್ರು ಪರಿಚಯ ಅಂತೆಲ್ಲ ಕೇಳ್ತಾ ಇದ್ರೆ ಹೀರೋನ್ ಏನು ಆನ್ಸರ್ ಮಾಡ್ತಾ ಇಲ್ಲ. ಹೀರೋನ್ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ. ಬೆಡ್ ವರ್ಗೂ ಕೂಡ ಕರ್ಕೊಂಡು ಹೋಗ್ತಾಳೆ. ಹೀರೋ ಕೇಳ್ತಾನೆ ಏನಕ್ಕೆ ನೀನ್ ನನ್ನ ನೋಡಿ ಏನಕ್ಕೆ ಕಳ್ತಾ ಇದೀಯಾ, ಇನ್ ಸ್ವಲ್ಪ ಹೊತ್ತಲ್ಲಿ ನಾನ್ ಸುತ್ತೋಗ್ತಿಂತಾನೆ ಅಂತ ಹೇಳಿದಾಗ ಹೀರೋನ್ ಅಂತಾಳೆ ನಿನ್ನ ಅಷ್ಟು ಅಸಾಲ್ಟ್ ಆಗಲ್ಲ, ನಾನ್ ಸಾಯಕ್ ಬಿಡೋದಿಲ್ಲ, ನೀನ್ ರೆಸ್ಟ್ ತಗೋ ಮಾತಾಡ್ಬೇಡ ಅಂದಾಗ ಹೀರೋ ಹೇಳ್ತಾನೆ ಸರಿ ಇವಾಗ ನಾವು ಎಲ್ಲಿದೀವಿ ಅಂದಾಗ ಹೀರೋಯಿನ್ ಕೂಡ ಈ ತರ ಒಂದು ಹೋಟೆಲ್ ಅಲ್ಲಿ ಇದೀವಿ, ಆದ್ರೆ ನಾನ್ ಇಲ್ಲೇ ಇದ್ರೆ ನಿನ್ನ ಕಾಪಾಡಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ನನಗೆ ತಕ್ಷಣ ಹೋಗ್ಲೇಬೇಕು,
ತಗೊಂಬರ್ಬೇಕು. ಇವಾಗ ನಾನು ತಗೊಂಬಂದಿರೋ ಮೆಡಿಸನ್ ಕೂಡ ನಿನ್ಗೆ ಸಾಲೋದಿಲ್ಲ, ಅದಕ್ಕೆ ನಾನು ಬೇರೆ ಮೆಡಿಸನ್ ತಗೊಂಬರ್ಬೇಕು, ನೀನು ನಾನು ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು. ನಾನು ಇವಾಗ ಅರ್ಜೆಂಟ್ ಆಗಿ ಹೋಗೋದಿದೆ, ನೀನು ಒಬ್ನೇ ಇರ್ತೀಯ ತಾನೆ ಅಂತ ಕೇಳಿದಾಗ ಹೀರೋ ಕೂಡ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಕೂಡ ಸರಿ ಆಯ್ತು ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಹತ್ರ ಹೋದವಳು ಟಕ್ ಅಂತ ಹೀರೋಗೆ ಕಿಸ್ ಮಾಡ್ಬಿಡ್ತಾಳೆ. ಯಾಕಂದ್ರೆ ಅವಾಗ ತಾನೆ ಹೀರೋ ಶಾಕ್ ಆಗ್ತಾನೆ, ಅವಾಗ ತಾನೆ ಹೀರೋಯಿನ್ ಕೂಡ ರಿಯಲ್ ವರ್ಲ್ಡ್ ಗೆ ಬರಕಾಗುತ್ತೆ. ಸೊ ಆತರ ಮಾಡ್ತಾಳೆ, ಹೀರೋಯಿನ್ ಕೂಡ ರಿಯಲ್ ವರ್ಲ್ಡ್ ಗೆ ಬಂದ್ಬಿಡ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.